ಅಮ್ಮ ಸರಿನಮ್ಮ, ನನಗೆ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಐತೆ. ನಾನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಕಾರಲ್ಲೇ ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಸುಮ್ಮನೆ ಯಾರು ಬೈಕಲ್ಲಿ ಹೋಗ್ತಾರೆ, ನನಗೂ ಸಾಕಾಗೈತೆ ಬೈಕಲ್ಲಿ ಹೋಗಿ ಹೋಗಿ ಹೋಗಿ. ಸರಿ, ನಾನು ಹೋಗ್ಬಿಟ್ಟು ನಿಮಗೆ ಫೋನ್ ಹಾಕ್ತೀನಿ. ಅದೇ ಹೇಳಿದ್ನಲ್ಲ, ಲೋನ್ ಆಗುತ್ತೋ ಆಗಲ್ವೋ ಫ್ಯಾಕ್ಟ್ರಿ ಕಟ್ಟೋಕ್ಕೆ ಎಲ್ಲ ವಿಚಾರಿಸ್ಕೊಂಡು ಫೈನಲ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಲ್ಲ ವಿಚಾರಿಸ್ಕೊಂಡು ಫೈನಲ್ ಆದಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಸರಿನಾ? ಅಯ್ಯೋ, ಕಾರ್ ಇರತ್ತೀನಿ ನೀವು ಓಡಾಡಕ್ಕಂತೆ. ಕಾರಾಗ ಓಡಾಡಿದಂಗೆ ನನಗೆ ಬೈಕಾಗಿ ಯಾಕೆ ಓಡಾಡಬೇಕು ಅಲ್ವತ್ತೆ? ನೀವು ಕಾರಾಗೆ ಯೋಸಿ ಜಾಸ್ತಿ ಇಕ್ಕೊಂಡು ಝೂಮ್ ಅನ್ನಂಗೆ ಹೋಗ್ಬಿಟ್ಟು ಬನ್ನಿ. ಏನಾಗಕ್ಕಿಲ್ಲ. ಬೈಕು ಗೀಕು ಎಲ್ಲ ಇನ್ಮೇಲೆ ಮುಟ್ಟಕ್ಕೆ ಹೋಗ್ಬೇಡಿ. ಇಷ್ಟೊಂದು ಲಕ್ಷ ರೂಪಾಯಿ ಕಾರ್ ಇಕ್ಕೊಂಡು ನೀವು ಯಾಕೆ ಸುಮ್ಮನೆ ನೀವು ಓಡಾಡ್ತೀರಾ? ಆ ಕಂಜೂಸ್ ನನ್ನ ಮಗ ಅವನಲ್ಲ ಚಿಕ್ಕ ಸಾವ್ಕಾರ, ಆ ಚಿಕ್ಕ ಸಾವ್ಕಾರ ನೋಡಿದ್ರ ಅವತ್ತು ತಗೊಬಿಟ್ಟು ಬಂದು ನಿಲ್ಸಿರೋದು ಗಾಡಿನ ಇನ್ನೇನು ಮುಟ್ಟಿದ್ರೆ ಮೊಳಕೆ ಹೋಯ್ತದೆ ಅನ್ನಂಗೆ ಹಂಗೆ ಮಾಡ್ಕವನಿ. ಮೂಲೆಗೆ ಬಿದ್ದೈತೆ, ಹಂಗೆ ಮೂಲೆಗೆ ಬಿಟ್ಟು ಕೆಟ್ಟೋಯ್ತದಂತೆ. ನೀವು ಎತ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಬನ್ನಿ. ನಾವು ಅತ್ತೇನು ಗೊತ್ತಿದ್ವಿ, ಬ್ಯಾಂಕ್ ಕೆಲಸ ಅಲ್ವಾ, ಇನ್ಯಾಕೆ ನಾವಿಬ್ರು ನೀವು ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ ಅಷ್ಟೇನೇನೆ. ಮಗ ನಿನ್ನ ರಾಜ ನೋಡ್ದಂಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಭಾಳ ದಿನದಿಂದ ಆಸೆ ಇತ್ತು ಕಣ ಮಗ ನನಗೆ. ಈಗ ರಾಜನೇ ಆಗೋಗ್ಬಿಟ್ಟಿದ್ಯಾ ನೀನಂತೂ. ಇಷ್ಟು ಲಕ್ಷದ ಕಾರಾಗಿ ಹೋಗ್ಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ನೋಡು. ಏನೋ ನಂದು ಎಲ್ಲ ಜೀವನ ಮುಗ್ದೋಯ್ತು ಅನ್ನೋ ಟೈಮಗೆ ದೇವರು ಹೆಂಗೋ ಮಾಡೋ ಒಂದು ಕೈ ಹಿಡ್ಕೊಬಿಟ್ಟು ಕಾಪಾಡ್ದೆ ಕಣ್ಮಗ. ಎಲ್ಲ ಒಳ್ಳೇದಾಯ್ತದೆ ಕಣಮಗ. ನೀನೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಹೋಗಿ ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಬಾ. ಬ್ಯಾಂಕ್ ಮುಂದೆ ಕಾರ್ ನಿಲ್ಲಿಸು, ಮ್ಯಾನೇಜರೇ ನಿನಗೆ ಓಡ್ ಬಂದ್ಬಿಡ್ತಾನೆ. ಎಷ್ಟು ಬೇಕಪ್ಪ ನಿಂಗೆ ಲೋನ್ ಹೇಳು ಅಂತ ಹೇಳ್ಬಿಟ್ಟು, ಸರಿನಾ? ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಯ್ತದೆ, ಹೋಗ್ಬಿಟ್ಟು ಬಾ. ಸರಿಯಮ್ಮ, ಆಯಿತು. ನಾವೇನಿದೆ ನೋಡ್ದಿರೋ ಜೀವನ ಅಲ್ಲ, ಆದರೂ ಏನು ಮಾಡ್ತೀಯ, ನಮ್ಮ ಟೈಮ್ ಸರಿ ಇಲ್ದಿದ್ದಕ್ಕೂ ನಮ್ಮ ಗ್ರಾಚಾರ ಸರಿ ಇಲ್ದಿದ್ದಕ್ಕೂ ಈ ಥರ ಆಗೇ ಆಗ್ತದೆ. ಸರಿ ಬಿಡಮ್ಮ, ನಾನು ಹೊರಡ್ತೀನಿ, ಸರಿನಾ? ನೀವು ಹೋಗ್ರಿ ಮನೆ ಹತ್ರ. ಹುಷಾರು ಕಣಪ್ಪ, ಹುಷಾರು. ಟಾಟಾ, ಬಾಯ್ ಬಾಯ್. ರೀ, ಕಾರಿನ ಗಾಜನ ಇಳಿಸ್ಕೊಂಡು ಹೋಗ್ರಿ. ಕಾರಾಗ ಗೊತ್ತಿರೋದು ನೀವೇ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ಲ, ಇಳಿಸ್ಬಿಟ್ಟು ಹೋಗಿ. ಬಾಯ್ ಮಗ್ನೆ. ನೋಡತ್ತೆ ಅವಮ್ಮ ಹೆಂಗ್ ನೋಡ್ತಾವಳಿ ಕಾರ್ನೇನಿಯಾ. ಮತ್ತು 47 ಲಕ್ಷ ರೂಪಾಯಿ ಕಾರು ಅಂದ್ರೆ ಸುಮ್ಕಿನೇ ಏನಕ್ಕ? ನನ್ನ ಮಗು ನಂಗೆ ನೋಡ್ತಾ ಇದೆಯಾ? ದೃಷ್ಟಿ ಹೋಗ್ಬಿಡ್ತದೆ ಅಷ್ಟೇ. ಹಂಗೆ ನೋಡ್ತಾ ಇದ್ರೆ ಕಾರಾಗ ಹೋಯ್ತಾನೆ ಅಂತನ. ನನ್ನ ಮಗ ಕಾರ್ ಬಿಟ್ಬಿಟ್ಟು ಇಳಿದೋನೇ ಅಲ್ಲ, ಯಾವಾಗೂ ಹೋಯ್ತಾನೆ ಇರ್ತಾನೆ ನನ್ನ ಮಗ ಕಾರಾಗೆ. ಹಂಗಲ್ಲ, ಭಾಳ ದೊಡ್ಡದಾಗಿತ್ತಲ್ಲ ಕಾರು, ಯಾವುದು ಅಂತ ನೋಡಿದೆ. ನನಗೂ ಕೊಂಡು ಸರಿಯಾಗಿ ಕಾಣಕ್ಕಿಲ್ಲ, ಅದಕ್ಕೆ ಹತ್ತಿರದಿಂದ ಹಿಂಗೆ ಬಗ್ ನೋಡ್ತಾ ಇದ್ದೆ ಅಷ್ಟೇ ಕಣವ. ನಮ್ದೇನ ಜಿ, ನನ್ನ ಗಂಡನಿಗೆ ತಗೊಂಡ್ರಸ್ ಕಾರು 42 ಲಕ್ಷ ಕೊಟ್ಬಿಟ್ಟು ತಗೊಂಡವನ್ ಕಾರ. ಏನೋ ಬಿಡವ, ಎಲ್ಲ ಒಳ್ಳೇದಾಗ್ಲಿ. ಪಾಪ ನಿಮ್ಮ ಅಮ್ಮನೇನೋ ಬೆಳಿಗ್ಗೆ ತಗತೀನಿ ಕಾರು ಅಂತ ಹೇಳ್ಬಿಟ್ಟೇನೋ ಅದೇನೋ ಅಂತ ಇದ್ದಂಗೆ ಇದ್ಲಪ್ಪ. ನಾಕಾಣೆ ಅದೇನು ಕತೆನೋ ಏನು ವಿಚಾರನೋ ಗೊತ್ತಿಲ್ಲ, ಹಂಗಂತ ಇತ್ತು ನಿಮ್ಮ ಅಮ್ಮನೂ. ಹೆಂಗೋ ಬಿಡ್ರಿ, ನಿಮ್ಮ ಮನೆಯವರೆಲ್ಲನೂ ಸಂದಕ್ಕೆ ಸೆಟ್ಲ್ ಆಯ್ತಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ ಕಣವ. ಹಿಂದೆ ಏನೋ ನಡೆದೋಗ್ಬಿಟ್ಟಿತ್ತು, ಇವಾಗ ನೈಟ್ ಮುಂದೆನ ಸಂದಕ್ಕಿರ್ಲಿ. ಒಳ್ಳೆ ಅತ್ತೆ, ಒಳ್ಳೆ ಗಂಡ, ಒಳ್ಳೆ ಮನೆ ಎಲ್ಲನೂ ಸಿಕ್ಕೈತೆ. ಸಂದಕ್ಕಿರಿ. ಒಳ್ಳೆ ಕಾರ್ಗಿರಿ ಇಟ್ಕೊಂಡಿದ್ದೀರಾ, ಹೆಂಗೋ ಚೆನ್ನಾಗಿರಪ್ಪ. ನೋಡ್ದ ಅತ್ತೆ, ಇವಾಗ ಒಂದು ಬೆಲೆ ಬಂತು ಅಂತ ಹೇಳಿದ್ರೆ ನಮಗೆ ಅಲ್ವೇ? ಇಲ್ಲ ಅಂತ ಹೇಳಿದ್ರೆ ಇಷ್ಟು ಬೆಲೆ ಏನಾರ ಬರೋದ ನಮಗೆ? ಎಲ್ಲನೂ ಈಗ ನಮ್ಮನ್ನು ನೋಡಿ ಉರ್ಕೊಳ್ಳೋದಲ್ಲದೆ ಬೆಲೆನೂ ಕೊಡೋಕೆ ಶುರು ಮಾಡ್ಕೊಂಡವ್ರೆ. ಮೊದಲು ನಮ್ಮನ್ನು ಕ್ಯಾರೆ ಅಂತಲೂ ಮಾತಾಡಿಸ್ತಿಲ್ಲ, ಈಗ ನೋಡಿದ್ರೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಕಂಜೂಸ್ ನನ್ನ ಮಗ ಚಿಕ್ಕ ಸಾವ್ಕಾರ ಕಾರ್ನ ತುಕ್ಕಿಡಿಸ್ಬಿಟ್ಟು ಮೂಲ್ಗಾಗ್ತಾನೆ. ನೋಡ್ತಾ ಇರ್ರಿ, ಏನು ಅದನ್ನ ವಾರಕ್ಕೊಂದೇ ಕಿತ್ತಾನೆ ಎತ್ತದು. ಯಾವಾಗ ನಾವು ಅಮ್ಮನ ಕುರ್ಸ್ಕೊಂಡು ಹೋಗಿ ಎತ್ತುತ್ತಾನೆ, ಆಮೇಕಿಂದ ಹಂಗೆ ಇಕ್ಬಿಡ್ತಾನೆ. ಅಷ್ಟು ಬಿಟ್ರೆ ಮುಟ್ಟಿದ್ರೆ ಮುಷ್ಟಾಯ್ತದೆ ನಂಗೆ ಮಡ್ಗವನೆ. ಯಾರನ್ನಂಗೆ ಮಾಡಕ್ತಾರ? ಬರ್ರಿ, ತುಕ್ಕಿಡ್ದು ಹಾಳಾಗೋಗ್ಲಿ ಅವ್ನ ಕಾರು. ಸ್ಟಾರ್ಟ್ ಆಗ್ಬಾರ್ದು ನೋಡ್ದಿ, ಅವ್ನ ಕಾರ್ ಸ್ಟಾರ್ಟ್ ಆಗಿದ್ದಂಗೆ ಹಾಳಾಗಿ ಹೋಗ್ಬೇಕು. ಆವಾಗ ಸಂದಾಕಿರ್ತದೆ. ಅಯ್ಯೋ ಬಾ, ಆಯ್ತದ ಹಂಗೇನೇನಿಯ. ಬಾ ಮನ್ಗೋಗೋಣ. ಇನ್ನೇನು ನನ್ನ ಮಗ ಬರೋ ಸಂಜೆ ಆಯ್ತದೇನೋ, ಬಾ ಹೋಗೋಣ. ಅಯ್ಯೋ ಅಣಯ್ಯ ಬರ್ರಿ. ಅಯ್ಯೋ ಸರ್ನ ಬರ್ರಿ. ಅಯ್ಯೋ ನಾನೇನು ಶಬ್ದ ಅಂತ ಬೋರ್ಡ್ ಬಂದ್ರೆ ನೋಡಿ ಹೆಂಗಾಗೈತೆ ಅಣಯ್ಯ, ಬರ್ರಿ. ಅಯ್ಯೋ ರಾಮ್ನೆ, ಅಯ್ಯೋ ನಾವೇನೋ ಶಬ್ದ ಅಂತ ಅನ್ಕೊಬಿಟ್ವಲ್ಲಕ, ಯಾರಕ್ಕ ಹಿಂಗೆ ಉದ್ಕೊಂಡವ್ರ ಮರಕ್ಕೆ? ಅಯ್ಯೋ ಗೊತ್ತಿಲ್ಲ ಕಣಪ್ಪ. ಕಾರ್ ಒಳಗಡೆ ಯಾರನ್ನ ಊರಾಗ ನೋಡಪ್ಪ. ನಾನು ಮನೆ ಒಳಗಡೆ ಮುದ್ದೆ ತೊಳಸ್ತಾ ಇದ್ದೆ, ಏನೋ ಜೋರಾಗಿ ಶಬ್ದ ಆಯ್ತು. ಏನು ಶಬ್ದ ಆಯ್ತು ಅಂತ ಹೇಳ್ಬಿಟ್ಟು ಏನೋ ಬಿಡು ಪಟಾಕಿ ಗಿಟಾಕಿ ಹೊಡಿತಾವೇನೋ ಈ ಬಡ್ಡೆತದವು ಅಂತ ಅನ್ಕೊಂಡು ನಾನು ಸುಮ್ಕಿದ್ದೆ. ಆದ್ರೂ ಕ್ಯಾಕೋಸ್ ಮಕ್ಕಳಿಗೆ ಏನೋ ಪಟಾಕಿ ಯಾಕೆ ಹೊಡಿತೀರಾ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಏನೋ ಅಂತ ಹೇಳ್ಬಿಟ್ಟು ಬಂದ್ರ ಅವನು ಬಂದು ಅವಕ್ಕಂತ ಗುದ್ಕೊಬಿಟ್ಟವನಲ್ಲ. ಏನು ಶಬ್ದವೇ ಇಲ್ಲ. ನೋಡ್ರಪ್ಪ, ಯಾರನ್ನ ಒಬ್ರು ಹೋಗ್ಬಿಟ್ಟು ಆ ಕಡೆ ಈ ಕಡೆ ಒಂದ್ಕಿತ ಸರಿಸ್ಬಿಟ್ಟು ಗಾಡಿಯ ನೋಡಿ ಏನಾರ ಹೆಚ್ಚು ಕಮ್ಮಿ ಆಗೈತೇನೋ. ಯಾರನ್ನ ಗಾಡಿ ಒಳಗಡೆ ಹೋಗ್ರು, ಇಲ್ಲ ಅಂದ್ರೆ ಬಿದ್ದೋಗವ್ರು ನೋಡ್ರಿ ಒಂದ್ಕಿತ. ಅಯ್ಯೋ ಯಾರು ಇದ್ದಂಗವ್ರೆ, ಯಾರೋ ಅವ್ರೆ, ಫುಲ್ ಕಾರ್ ಜಖಮಾಗಿ ಹೋಗ್ಬಿಟ್ಟೈತೆ. ಯಾರದ್ಲ ಕಾರು? ಯಾರದಲ್ಲ ಅಣ್ಣ? ಯಾವ್ದೇನೋ ಗೊತ್ತಿಲ್ಲ ಕಣ. ಏನು ಜೋರಾಗಿ ಶಬ್ದ ಆಯ್ತು. ಏನು ಶಬ್ದ, ಏನು ಕತೆ ಅಂತ ನನಗೂ ಗೊತ್ತಾಗ್ಲಿಲ್ಲ. ನಾನು ಅಂಗಡಿದಾಗ ಕುಂತಿದ್ದೆ, ಇವಾಗ ಜೋರಾಗಿ ಕಿರ್ಚ್ಕೊತಾ ಇತ್ತು. ಬರ್ರಿ ಅಂತ ಹೇಳ್ಬಿಟ್ಟು ನಾನು ಯಾರಪ್ಪ ಹಿಂಗ್ ಬಡ್ಕೋತವ್ರೆ ಅಂತ ಹೇಳ್ಬಿಟ್ಟು ಓಡ್ ಬಂದ್ರೆ ಯಾರೋ ಕಾರ್ ಬಂದ್ಬಿಟ್ಟು ಮರ ಗುದ್ಬಿಟ್ಟವ್ರೆ ಅಂತ ಅನಿಸ್ತದೆ ಕಣ. ಯಪ್ಪ ಶಿವನೇಶ್ವರಿ ಯಾಕೆ ಗುದ್ಬಿಟ್ಟವ್ರೆ, ಯಾರೋ ಒಳಗಡೆ ಅವರಂತೆ. ಆಗ ನೋಡ್ತಾವ್ ರಮೇಶಣ್ಣ, ಅದಕ್ಕೆ ನೋಡಿ ತೆಗಿರಿ ಅಂತ ಹೇಳ್ತಾ ಇದ್ದೀನಿ. ಹೂನಲ್ಲ, ಒಳಗಡೆ ಅಯ್ಯೋ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಟ್ಟವ್ರಿ ಅಂತ ಅನಿಸ್ತದೆ. ಅದ್ ಕಡೆ ಡೋರ್ ತೆಗಿಯಕ್ ಆಯ್ತಿಲ್ವೇನಪ್ಪ? ಇಲ್ಲ ಕಣ, ಡೋರ್ ತೆಗಿಯಕ್ ಆಯ್ತಿಲ್ಲ ಈ ಕಡೆ. ಜಗ್ಸ್ ಹೇಳಿಲ್ಲ. ಇರು, ಬಂದೆ ಇರು. ಹೇಳಿಲ್ಲ ಜಗ್ಸ್ ಹೇಳಿ. ಸುನಿ ಯಾರಕ್ಕೆ ಆಕ್ಸಿಡೆಂಟ್ ಮಾಡ್ಕೊಂಡ್ರು? ಏನಕ್ಕೋ ಈ ಪಾಟಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಯಾರ್ದಕ್ಕ ಕಾರು?
ಗೊತ್ತಿಲ್ಲ ಕಣಕ್ಕ ಯಾರ್ದ ಏನೋ ಈಗ ಡೋರ್ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾನೆ ಅವ್ರಿ ಈಚೆ ಕಡೆ ಬಂದಾಗ ಅಲ್ವೇ ಗೊತ್ತಾಗೋದು. ಓಯ್ ಯಾರಪ್ಪ ನೀನು? ಇದಳಪ್ಪ ಮ್ಯಾಕೆ ಹುಡ್ಗ? ಓಯ್ ಹುಡ್ಗ ಇದಳ ಮ್ಯಾಕೆ? ಓಯ್ ಏನು ಅಂತ ಏನು ಏಟ್ ಆಗಿಲ್ಲ, ಒಳ್ಳೆ ಕಾರು ಅಂತ ಅನ್ನಿಸ್ತದೆ. ಅದೇನೋ ಏರ್ ಬ್ಯಾಗ್ ಬಂದ್ಬಿಟ್ಟೈತೆ ಅವನಿಗೆ, ಅದಕ್ಕೆ ಸ್ವಲ್ಪ ಏಟಾಗೈತೆ ಅಷ್ಟೇನೆ. ಅಣ್ಣ ಆಂಬುಲೆನ್ಸ್ಗೆ ಅದಕ್ಕನ್ನ ಫೋನ್ ಮಾಡಕ್ಕೆ ಹೇಳ್ರಿ, ಆಂಬುಲೆನ್ಸ್ಗೆ ಯಾಕನ್ನ ಫೋನ್ ಮಾಡ್ಬಿಟ್ಟು ಕರೆಯಕ್ಕೆ ಹೇಳಿ, ಹಂಗೆ ಕರ್ಕೊಂಡು ಹೋಯ್ತಾರೆ. ಏನಂತ ಏಟ್ ಆಗಿಲ್ಲ, ಇಷ್ಟು ಗುದ್ದಿದ್ರೂ ಒಳ್ಳೆ ಕಾರು ಅನ್ನಿಸ್ತದೆ, ಅದಕ್ಕೆ ಏಟಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಏಟಾಗೋಗ್ಬಿಟ್ಟಿರೋದು ಏನು ಕತಿಯ ಹುಡ್ಗಂಗೆ. ಪಾಪ ಕೈ ಕಾಲೆಲ್ಲನೂ ಮುರ್ಕೊಂಬಿಟ್ಟು ಇದಾಗೈತೆ ಅಂತ ಅನ್ನಿಸ್ತದೆ. ಹೋಗ್ಲಾ ಸರ್ನ ಆಂಬುಲೆನ್ಸ್ ಫೋನ್ ಹಾಕ್ಲಾ? ಹಲೋ ಆಂಬುಲೆನ್ಸ್ ಸರ್, ನಮ್ದು ಲೊಕೇಶನಾಗ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ, ಬನ್ನಿ ಸರ್. ಹ್ಞೂ ಲೊಕೇಶನ್ ಕಳಿಸ್ತೀನಿ ಸರ್, ನಾನು ಕಳಿಸ್ತೀನಿ, ಬಂದ್ಬಿಡಿ. ಹಾಂ ಸರ್ ಈಗಾಗೈತೆ, ಕಾರ್ ಆಕ್ಸಿಡೆಂಟ್ ಆಗೈತೆ ಸರ್. ಹ್ಞೂ ಸರ್ ಹೇಳ್ತೀವಿ ಸರ್, ಕಂಪ್ಲೇಂಟ್ ಕೊಡ್ತೀವಿ. ಸರಿ ಸರ್ನ ಬನ್ನಿ ಸರ್. ಏನಿಲ್ಲ ಕಂಪ್ಲೇಂಟ್ ಅಂತೆ ಅಣ್ಣು, ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಬರ್ತೀವಿ ಅಂತ ಹೇಳಿದ್ರು, 2 ನಿಮಿಷ ಬರ್ತೀವಿ ಅಂತ ಹೇಳಿದ್ರು. ಹಲೋ ರಾಜಪ್ಪಣ್ಣ, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಇದ್ದೆ. ಅಯ್ಯೋಳೇ ಹೋಗತ್ತ, ಏನಂತ ತಲೆ ಪಲೆಗೆಲ್ಲ ಏಟ್ ಬಿದ್ದಿಲ್ಲ. ಯಾರೋ ಶ್ರೀಮಂತರ ಮನೆ ಹುಡುಗ ಅಂತ ಅನ್ನಿಸ್ತದೆ, ಒಳ್ಳೆ ದೊಡ್ಡಕಾರಾಗಿ ಬಂದ್ಬಿಟ್ಟವನೇ, ಹಂಗೇನಿಯ ಪಾಪ ಆಕ್ಸಿಡೆಂಟ್ ಮಾಡ್ಕೊಬಿಟ್ಟವನಿ ಅಂತ ಅನ್ನಿಸ್ತದೆ. ನೋಡಿದ್ರೆ ಪಾಪ ಏನು ಜೀವಕ್ಕೇನು ಅಪಾಯ ಇಲ್ಲ ಅಂತ ಅನ್ನಿಸ್ತದೆ ಬಿಡು. ಹೆಂಗೋ ಪಾಪ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ರೆ ಎಲ್ಲ ಒಳ್ಳೇದಾಯ್ತದೆ. ಕಾರ್ ಹೋದ್ರೆ ಹೋಗ್ಲಿ, ಮನುಷ್ಯನ ಜೀವ ಉಳಿದ್ಬಿಟ್ರೆ ಅಷ್ಟೇನೇ ಸಾಕು. ಕಾರ್ ಇದ್ರೆ ಬೇಕಾದ್ರೆ ಇನ್ನೊಂದು ಸಂಪಾದನೆ ಮಾಡ್ಬೋದು. ನಮ್ಮೂರಲ್ಲಿ ಅಲ್ಲ ಅಂತ ಅನ್ನಿಸ್ತದೆ ಕಣ ಇವನು. ನಮ್ಮೂರಲ್ಲ ಅಲ್ಲ ಕಣಕ, ನಮ್ಮೂರಲ್ಲ ಗೊತ್ತಾಗ್ತಿಲ್ವೇ, ಯಾರೋ ಶ್ರೀಮಂತರ ಮನೆ ಹುಡುಗನೇ ಅನ್ನಿಸ್ತದೆ, ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅಪ್ಪೋ ಒಂದು 40-50 ಲಕ್ಷ ರೂಪಾಯಿ ಕಾರ್ ಅದು. ಏನೋ ಶಬ್ದ ಆಯ್ತಾಯ್ತಿ, ಆಂಬುಲೆನ್ಸ್ ಏನೋ ಇರ್ಬೇಕೇನೋ. ಇಷ್ಟು ಬಿರ್ನ ಆಂಬುಲೆನ್ಸ್ ಎಲ್ಲಿ ಬಂದಿತ್ತು ಹೇಳು? ಈ ಹುಡುಗ ಎದ್ದೊಳ್ತಿಲ್ಲ, ನೀರಿಗೆ ಕೊಡ್ಬೋದು ಕೊಡಬಾರ್ದು ಏನೋ ಗೊತ್ತಿಲ್ಲ. ತಿರುಗಿ ನಾವೇನೋ ಕೂಡ ಅದು ಏನೋ ಆಗ ಸುಮ್ಮನೆ ಯಾಕೆ ಬೇಕು ಹೇಳು? ಅದಕ್ಕೆ ನಾವು ಏನು ಕೊಟ್ಟಿದ್ದಂಗೆ ಸುಮ್ಕಿರೋದು. ಹೊಸಿ ಗಾಳಿ ಆಡಲಿ ಸೈಡು ಬರಾಕ, ಹೊಸಿ ಎಲ್ಲ ಗಾಳಿ ಪಾಳಿ ಎಲ್ಲ ಆಡಲಿ, ಆಂಬುಲೆನ್ಸ್ ಬರೋಗಂಟಂಗೆ ಹೊಸಿ ನೋಡ್ಕೊಳ್ಳೋಣ ಪಾಪ. ಕೈ ಪೈ ಎಲ್ಲ ತರ್ಚ್ಕೊಂಡು ಹೋಗೈತೆ ಹೊಸಿ, ಅಂತ ಏನು ರಕ್ತ ಬಂದಿಲ್ಲ ಪಾಪ, ಏನೂ ಆಗಿಲ್ವಲ್ಲ ಆ ದೇವ್ರ ದಯೆಯಿಂದ. ಹಲೋ ಹ್ಞೂ ಕಣಣ್ಣ ಏನು ತೊಂದರೆ ಇಲ್ಲ ಕಣ್ಣ. ಪೊಲೀಸರಿಗೂ ಹೇಳ್ದೆ, ಫೋನ್ ಹಾಕಿದ್ದೆ, ಆಂಬುಲೆನ್ಸ್ಗೂ ಫೋನ್ ಹಾಕಿದ್ದೀನಿ, ಗೊತ್ತಾಯ್ತಂತೆ. ಯಾವ ಹುಡುಗ ಏನೋ ಗೊತ್ತಿಲ್ಲ, ಒಳ್ಳೆ ಒಫೀಸಿಯಲ್ ಕಂಡಂಗೆ ಕಾಣ್ತಾವನೆ, ಅಂಥ ಏಟೇನು ಆಗಿಲ್ಲ. ಹ್ಞೂ ಅದೇ ಇನ್ನು ನೋಡ್ಬೇಕಣ್ಣ, ನೋಡ್ತೀವಿ. ಸರಿ ಕಣ್ಣ, ಆಯ್ತಾಯ್ತು. ಸಾರ್ಸನ್ನ ಬರೋಕಿಲ್ಲಪ್ಪ. ಇಲ್ಲ ಅಂದ್ರೆ ಪಾಪ ಹುಡುಗಂಗೆ ಏನಾರ ಹೆಚ್ಚಿಗೆ ಕಮ್ಮಿ ಆಗ್ಬಿಟ್ರೆ ಯಾರು ನೋಡಿದ್ರು ಅಯ್ಯೋ ಪಾಪ ಅಂತ ಅನಿಸ್ತದೆ. ಮಗ ನೋಡಿದ್ರೆ ಏನೇನಾಗಿತ್ತು ಪಾಪ, ಏನೇ ಕತೆ, ಮನೆಗೆ ಯಾರ್ಯಾರು ಕಾಯ್ತಾವ್ರೋ ಏನೋ. ಇಲ್ಲ ಅವ್ನು ಫೋನ್ಗಿನ ಎತ್ಕೊಂಡು ಯಾರಿಗಾನ ಫೋನ್ಗಿನ ಮಾಡ್ರಿ. ಹುಡುಗನ ಫೋನ್ ಬಿದ್ದಿರ್ತದಲ್ಲ, ಫೋನ್ ಎತ್ಕೊಳ್ಳಿ, ಮೊತ್ಬಿಟ್ಟು ಫೋನ್ ಹಾಕ್ಬೇಕಿತ್ತಾನೆ. ಈ ಫೋನ್ಗಳೆಲ್ಲ ಲಾಕ್ ಮಾಡಿರ್ತಾರೆ ಕಣಕ್ಕೋ, ಮೊದಲು ಥರ ಇಲ್ಲ, ಲಾಕ್ ಮಾಡಿ ಬಿಸಾಕಿರ್ತಾರೆ. ನಾವು ಯಾವ್ದನ್ನ ಫೋನ್ ಬಂದ್ರೆ ಎತ್ಬೋದು ಅಷ್ಟೇ. ನಾವು ಆ ಫೋನ್ಗಳು ಎತ್ತಕ್ಕಾಯ್ತದ ಮಾಡ್ಬಿಟ್ಟು ಅದೇನೋ ಲಾಕು ಪಾಕು ಅಂತ ಮಡಗಿರ್ತಾರೆ. ಏನೋ ಅದೃಷ್ಟಕ್ಕೆ ಉಳ್ಕಂಡ ಮಗ ಆತ. ಯಾರೆತ್ ಮಗನೋ ಏನು ಕತ್ತಿನ ಸದಿ, ಯಾರು ಮಾಡಿದ ಪುಣ್ಯನ ಏನೋ ಬದುಕಿಸ್ಬಿಟ್ಟೈತೆ. ಯಪ್ಪ ಇದೇನಕ್ಕ ಆಕ್ಸಿಡೆಂಟಾ? ಕಣಕ್ಕ ಆಕ್ಸಿಡೆಂಟ್ ಆಗೋಗ್ಬಿಟ್ಟೈತೆ, ಯಾರೋ ಗೊತ್ತಿಲ್ಲ, ಬಂದು ಕಾರಾಗ ಅವನೇ ಬಂದು ಕುತ್ಕೊಂಡವ್ನಿ. ಏನು ಅಡ್ಡ ಬಂದ್ರಿಲ್ಲ, ಏನಿಲ್ಲ, ಎಂಥದ್ದು ಇಲ್ಲ. ಏನೋ ನಿದ್ದೆ ಮಾಡ್ಕೊಂಡೇನೋ ಓಡಿಸ್ಕೊಂಡು ಬಂದ, ಏನು ಕತೆ ಗೊತ್ತಿಲ್ಲ, ಬಂದನೆ ಮರ ಡಿಕ್ಕಿ ಹೊಡೆದ್ಬಿಟ್ಟು ಗುದ್ದಾಕ್ಬಿಟ್ಟವ್ನು ಕಣಕ್ಕ. ಅಯ್ಯೋ ರೀ ಭಗವಂತ, ಏನು ಬಂತು ಇವನಿಗೆ ದೊಡ್ಡ ರೋಗ? ಸದಿ ಏನಾಗಿಲ್ವಾ? ಇಲ್ಲ, ಕಾಸ್ಟ್ಲಿದಂತೆ ಕಾರು, ಅದಕ್ಕೆ ನೀನು ಏನಾಗಿಲ್ವಂತೆ. ನಾನು ಮುದ್ದೆ ತೊಳಸ್ತಾ ಇದ್ನ, ಶಬ್ದ ಕೇಳಿಸ್ಕೊಂಡು ದೆಬ ಅಂತ ಓಡ್ ಬಂದ್ಬಿಟ್ಟೆ. ನಾನಂತಂದ್ರೆ ಏನಾಯ್ತಪ್ಪ ಇದು ಪಟಾಕಿ ಅನ್ಕೊಂಡೆ ಮೊದಲಿಗೆ. ಆಮೇಕಿಂದ ಓಡ್ ಬಂದು ನೋಡಿದ್ರೆ ಕಾರ್ ಹಿಂಗಾಗಿತ್ತು. ಲಪ ಬಾಯ್ ಬಡ್ಕೊಬಿಟ್ಟೆ ಕಣಕ್ಕ. ಇಷ್ಟೊತ್ತಾಗ ಮುದ್ದೆ ಅಂದ್ರದಾಗ ಯಾರು ಇರ್ತಾರೆ ಹೇಳು? ಊರಾಗೆ ಶಾಣೆ ಜನ ಬೇರೆ ಇರೋಕ್ಕಿಲ್ಲ, ನಮ್ದು ಬೇರೆ ಚಿಕ್ಕಳ್ಳಿ. ಹಿಂಗೆ ಆಗ್ಬಿಟ್ರೆ ಹೆಂಗೆ ಹೇಳು? ಹುಡುಗ ಏನೋ ಜ್ಞಾನ ತಬ್ಬಿದ್ದವನೇ. ಏನೋ ಆಂಬುಲೆನ್ಸ್ ಪೊಲೀಸರಿಗೆಲ್ಲ ಫೋನ್ ಹಾಕೋರೆ, ಬಂದ್ಬಿಟ್ಟು ಇದಾಯ್ತದಂತೆ. ಏನೇ ಹುಡುಗಂಗೇನು ಹೆಚ್ಚು ಕಮ್ಮಿ ಆಗಿಲ್ಲ ಹೇಳು. ಕೈ ಕಾಲನ್ನ ತರ್ಚ್ಕೊಬಿಟ್ಟೈತೆ ಅಷ್ಟೇ ನೀನಿಯ. ಅದೇನೋ ಒಳಗಡೆ ಕಾರ್ ಒಳಗಡೆ ಅದು ಎಂಥದೋ ಬ್ಯಾಗ್ ಥರ ಇರ್ತದಂತೆ, ಗುದ್ದಿದ ತಕ್ಷಣ ಎದ್ದೊಳ್ಬಿಡ್ತದಂತೆ. ಎದ್ಬಿಟ್ಟೈತಂತೆ. ಅದಕ್ಕೆ ಆ ಹುಡುಗಂಗೆ ಏನೂ ಅಪಾಯ ಆಗಿಲ್ವಂತೆ. ಅದಕ್ಕೆ ಕಣ್ರಪ್ಪ ಹೇಳೋದು, ಕಾರ್ ಓಡಿಸ್ಬೇಕಾದ್ರೆ ಮೊದಲು ಬೆಲ್ಟ್ ಹಾಕೊಬಿಟ್ಟು ಓಡಿಸಿ ಅಂತ. ಬೆಲ್ಟ್ ಹಾಕೊಂಡಿದ್ದಕ್ಕೆ ನೋಡ್ದ ಇವನು ಪ್ರಾಣನ ಉಳಿತು. ಬೆಲ್ಟ್ ಹಾಕೊಂಡಿಲ್ಲ ಅಂದಿದ್ರೆ ಸೀಟ್ಸು ಅದು ಇದ್ದಿದ್ದೊಳ್ತಿರಲಿಲ್ಲ, ಇವ್ರು ಬೇಗ ಎದ್ದೊಳ್ತಿರಲಿಲ್ಲ, ಇವ್ನು ಜೀವ ಉಳಿತಿರಲಿಲ್ಲ. ಏನೋ ಇವನು ಅದೃಷ್ಟ, ನಿನಗೆ ಕಾರ್ ಏನೋ ಜಖಮಾಗೋಗ್ಬಿಟ್ಟೈತೆ, ಕಾರ್ ಕತೆ ಮುಗೀತು. ಅದೇನೋ ಇನ್ಸೂರೆನ್ಸ್ ಇದ್ರೆ ಮಾಡ್ಕೋತಾರೆ. ಇನ್ನು ಹುಡುಗಂಗೆ ಜೀವಕ್ಕೆ ಏನು ಅಪಾಯ ಇಲ್ಲ ತಗ, ಹೆಂಗೋ ನಿಮ್ದೇಗೋ ಅವ್ನು ಪಾಪ.